ಹಾಯ್ ನಮಸ್ತೆ ಎಲ್ಲರಿಗೂ. ಇವತ್ತಿಂದು ವಿಡಿಯೋ ಮಾಡೋಕ್ಕೆ ಕಾರಣ ಲೋಕಲ್ ಜಾಬ್ ಆ್ಯಪ್ನಲ್ಲಿ ಹುಡುಕ್ತಾ ಇರೋರಿಗೆ ಆಟೋಮೆಟಿಕ್ಲಿ ಕಾಲ್ ಬರುತ್ತೆ. ಕಾಲ್ ಬಂದು ನೀವು ಜಾಬ್ ಹುಡುಕ್ತಾ ಇದ್ದೀರಾ ಮೇಡಮ್, ನಾವು ಜಾಬ್ ಪ್ರೊವೈಡ್ ಮಾಡ್ತೀವಿ ಅಂತ. ಮೇಲೆ ನಂಬರ್ ಕಾಣಿಸ್ತಾ ಇದೆಯಲ್ಲ 9108990119 ಅಲ್ಲಿಂದ ಕಾಲ್ ಬರುತ್ತೆ. ಬಂದು ಹೌದು ಮೇಡಮ್ ಹುಡುಕ್ತಾ ಇದ್ದೀನಿ ಅಂದರೆ, ಸೊ ನಮ್ಮ ಕಂಪ್ನಿಯಲ್ಲಿ ಖಾಲಿ ಇದೆ, ನಾವು ನಮ್ಮದು ಬ್ಯಾಂಗ್ಳೂರಿನಲ್ಲಿದೆ ಮೇನ್ ಬ್ರಾಂಚು, ನಾವು ನಿಮ್ಗೆ ಜಾಬ್ ಕೊಡಿಸ್ತೀವಿ, ನಿಮ್ಗೆ ಎಲ್ಲಿ ಬೇಕು ಅಲ್ಲೇ ಕೊಡಿಸ್ತೀವಿ, ವರ್ಕ್ ಫ್ರಮ್ ಹೋದರೆ ವರ್ಕ್ ಫ್ರಮು, ಇಲ್ಲ ಆಫೀಸ್ ವರ್ಕ್ ಆದರೆ ಆಫೀಸ್ ವರ್ಕು ಅಂಥೇಳಿ ಒಂದು ಈ ವಾಟ್ಸಪ್ ನಂಬರಿಗೆ ಮೆಸೇಜ್ ಮಾಡಿ ಹಾಯ್ ಅಂತ ಅಂತಾರೆ. ಮಾಡಿದ ಮೇಲೆ ನಮ್ಮದು ಎಜುಕೇಷನ್ನದು ಮಾರ್ಕ್ಸ್ ಕಾರ್ಡು, ಫೈನಲ್ ಎಕ್ಸಾಮ್ ಮಾರ್ಕ್ಸ್ ಕಾರ್ಡು ಮತ್ತು ಒಂದು ಫೋಟೋ, ಆಧಾರ್ ಕಾರ್ಡ್ ಕಳಿಸಂತಾರೆ. ಸೊ ನಾನು ಎಜುಕೇಷನ್ ಮಾರ್ಕ್ಸ್ ಕಾರ್ಡು ಒಂದು ಫೋಟೋ ಕಳಿಸಿದೆ. ಆವಾಗ ಇದನ್ನು ಕಳಿಸ್ತಾರೆ, ಯುವರ್ ಡಾಕ್ಯುಮೆಂಟ್ ಹ್ಯಾಸ್ ಬಿನ್ ವೆರಿಫೈಡ್ ಸಕ್ಸಸ್ಫುಲಿ ಅಂತ. ಆಮೇಲೆ ತಮ್ಮದು ನೇಮು ನಂಬರ್ ಕೊಡ್ತಾರೆ. ಓಕೆ ಮೇಡಮ್ ಅಂದಮೇಲೆ ಮತ್ತೆ ನಿಮ್ಮ ಜಾಬ್ ಕನ್ಫರ್ಮ್ ಆಯಿತು ಅಂತ ಹೇಳ್ತಾರೆ. ಆಮೇಲೆ ಇದೊಂದು ಅಪ್ಲಿಕೇಶನ್ ಕಳಿಸ್ತಾರೆ, ಟ್ಯಾಲೆಂಟ್ ಸ್ಕ್ವಾಡ್ ಸೊಲ್ಯೂಷನ್ನಿಂದ ಅಂಥೇಳಿ. ಇದು ನೆಟ್ಟಲ್ಲಿ ಸರ್ಚ್ ಮಾಡಿದರೆ ಕಂಪನಿ ಇದೆ, ಇವಾಗ ಚಾಲ್ತಿ ಇದೆಯಲ್ಲ ಗೊತ್ತಿಲ್ಲ, ಬಟ್ ಇದೆ ಅಂತ ಗೊತ್ತಾಯಿತು. ಜಾಬಿಗೋಸ್ಕರ ಯಾರು ಹುಡುಕ್ತಾ ಇದ್ದಾರೆ, ಬೇಗ ನಂಬಿಡ್ತಾರೆ, ಹಾಗೆ ನಾನು ನಂಬಿದ್ದು. ಇದಾದಮೇಲೆ ಇಲ್ಲ ₹400 ರಿಜಿಸ್ಟ್ರೇಷನ್ ಫೀಸ್ ಕಳಿಸ್ಬೇಕು ಅಂತ ಹೇಳ್ತಾರೆ. ಇದೊಂದು QR ಸ್ಕ್ಯಾನ್ ಕಳಿಸ್ತಾರೆ. QR ಸ್ಕ್ಯಾನ್ ಕಳಿಸಿದ ಮೇಲೆ ಸ್ವಲ್ಪ ಡೌಟ್ ಬಂತು, ಹೆಂಗೆ ಪೇಮೆಂಟ್ QR ಸ್ಕ್ಯಾನಿಂದ ಮಾಡ್ಬೋದು ಅಂತ ತಿಳ್ಕೊಬೇಕಂದ್ರೆ ನೆಟ್ಟಲ್ಲಿ ಸರ್ಚ್ ಮಾಡಿದರೆ ಫ್ರಾಡ್ ಅಂತೆಲ್ಲ ಬಂತು. ನಾನು ಡೈರೆಕ್ಟ್ ಕೇಳಿದೆ, ಇಲ್ಲ ಮೇಡಮ್ ಯಾರು QR ಸ್ಕ್ಯಾನ್ ಕಳಿಸ್ತಾರೆ ಹಂಗೆ ಹಿಂಗೆ ಅಂತ. ಇಲ್ಲ ಮೇಡಮ್ ಈಗಿನ ಟ್ರೆಂಡೇ ಹಂಗಿದೆ, ಹಿಂಗೆ ಕಳಿಸ್ತಾರೆ ಹಾಗೆ ಹೀಗೆ ಅಂತ ತುಂಬ ಮೈಂಡ್ ಬ್ರೈನ್ ವಾಶ್ ಮಾಡಿಬಿಡ್ತಾರೆ. ನೆಕ್ಸ್ಟು ಇದನ್ನು ಕ್ಲಿಕ್ ಮಾಡಿದಾಗ ಟ್ಯಾಲೆಂಟ್ ಸ್ಕ್ವಾಡ್ ಸೊಲ್ಯೂಷನ್ ಪರಶುರಾಮ್ ವಾಯ್ ಅಂತ ಬರುತ್ತೆ. ಇಲ್ಲಿ UPI ID ಬರುತ್ತಲ್ಲ, ಇದಕ್ಕೆ ಸೆಂಡ್ ಮಾಡಬೇಕು. ಸೊ ₹400 ಅಲ್ಲ ಅಂತ ನಾನು ಸೆಂಡ್ ಮಾಡಿದೆ. ನೆಕ್ಸ್ಟು ಪೇ ಮಾಡಿ ಸ್ಕ್ರೀನ್ಶಾಟ್ ಕಳಿಸಿ ಅಂತಾರೆ. ಸೊ ನಾನು ಆದರೂ ಆಫೀಸ್ ಲೊಕೇಶನ್ನು ಅದನ್ನೇ ಕಳಿಸಿದ್ರು ನೋಡಿ, ರಾಜಾಜಿನಗರದಲ್ಲಿದೆ ಬೆಂಗಳೂರಲ್ಲಿ. ಸೊ ಅದಾದ್ಮೇಲೆ ನಾನು ಏನಂದೆ, ಇನ್ನೂ ಪೇ ಮಾಡಿದ್ದಿಲ್ಲ, ನಾಳೆವರೆಗೂ ಟೈಮ್ ಕೊಡಿ ಅಂದೆ. ಇಲ್ಲ ಲಿಮಿಟೆಡ್ ಬೇಕಿರ್ತವೆ, ನಿಮ್ಮ ಲೊಕೇಶನ್ ಎಲ್ಲ ಕಳಿಸ್ಕೊಟ್ಟಿದ್ದೀನಿ ಕಂಪ್ನಿದು, ಇಲ್ಲ ಅಂದ್ರೆ ಕ್ಯಾನ್ಸಲ್ ಮಾಡ್ತೀನಿ ಅಂತಾರೆ. ಸೊ ಜಾಬ್ ಬೇಕಂತಲ್ಲ ಅಂತ ನಾನು ಮಾಡಿದೆ, ₹400 ಪೇ ಮಾಡಿದೆ. ಪೇ ಮಾಡಿದ ಮೇಲೆ ಮತ್ತೆ HR ಕಾಲ್ ಬರುತ್ತೆ 1/2 hour, ಇದು ₹400 2 hourನಲ್ಲಿ ರೀಫಂಡ್ ಆಗುತ್ತೆ ಅಂತ ಹೇಳ್ತಾರೆ. ಸರಿ ಅಂತ ನಾನು ರೀಫಂಡ್ ಆಗುತ್ತಾ ಬಿಡು ಅಂತ ಕಳಿಸಿದೆ.